ನಿಮ್ಮಲ್ಲಿ ಮಾಲೀಕರನ್ನ ಕರ್ಸ್ಕೊಂಡು ಮಾಲೀಕರನ್ನ ಮುಂದೆ ಇಟ್ಕೊಂಡು ನೀವು ಮೀಟರ್ನ ರಿಮೂವ್ ಮಾಡ್ಕೊಂಡು ಬರ್ಬೇಕಾಗಿತ್ತು. ಮಾಲೀಕರೇ ಅಲ್ಲಿದ್ದಾರೆ. ಬೀಗ ಹಾಕೊಂಡು ಹೋಗಿರೋ ಸಂದರ್ಭದಲ್ಲಿ ಬೀಗ ನಾವು ಹೊಡೆದು ಮೀಟರ್ ತಗೊಂಡದ್ದು ಏನಿತ್ತು? ಸರಿ, ಈಗ ಹೊಡೆದಿಲ್ಲ. ಸರಿ, ಮನೆ ಮಿಸ್ ಆಗಿದೆ ಅಂತ ಒಂದು ನಿಮಿಷ. ಮನೆ ಬೀಗ ನೀವು ಬರ್ತಾ ಇದ್ದಂತ ಬೀಗ ತೆಗೆದು ಬಾಗಿಲು ತೆಗೆದು ಬಿಟ್ಬಿಟ್ಟು ಅವರೆಲ್ಲ ಹೋಗಿದ್ರ? ಶೆಡ್ ವೇಕೆಂಟ್ ಇದೆ ಅಂತ ಕೊಟ್ಟಿದ್ದಾರೆ. ನಾನು ಏನ್ ಕೇಳ್ತೀನಿ, ದಯವಿಟ್ಟು ಹೌದು ಇಲ್ಲ ಅಷ್ಟೇ. ಆಚೆ ನಮ್ಮಲ್ಲಿ ಏನಿಲ್ಲ. ನೀವು ಬೀಗ ಹೊಡೆದಿಲ್ಲ ಅಂತ ಹೇಳಿದ್ರೆ ಬೀಗ ತೆಗೆದು ಬಾಗಿಲು ತೆಗೆದು ಅವರು ಓಪನ್ ಮಾಡಿ ಇಟ್ಟಿದ್ರೆ ನೀವು ಒಳಗಡೆ ತಗೊಂಡೋಗಿ ಅಂತ ಒಂದು. ಇಲ್ಲ ಅಂತ ಹೇಳಿದ್ರೆ ನೀವು ಮೀಟರ್ ಬಿಚ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಮಾಲೀಕರು ಆ ಮನೇಲಿ ಇದ್ರ? ಈ ವಿಚಾರ ಲೈನ್ ಮೇಲೆ ಗೊತ್ತಿರುತ್ತೆ. ನಾವು ಹೋಗಿರಲ್ಲ, ನಾವು ಬರೀ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ, ಈ ತರ ಬಾಕಿ ಇದೆ, ಕಂದಾಯ ಬಾಕಿ ಇದೆ ಅಂತ ಹೇಳಿದಾಗ ಲೈನ್ ಮೇಲೆ ಹೋಗಿರ್ತಾರೆ. ಅಡಿಷನ್ ಕರೆದ್ರೆ ಡೀಟೇಲ್ಸ್ ಆಗಿ ಹೇಳ್ತಾರೆ. ಈಗ ಇವಾಗ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ, ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ನಿಮ್ಮ ಮೇಲೆ ದೂರು ದಾಖಲಾದ್ರೂ ಸಹ ಅಲ್ಲಿ ಕಳ್ತನ ಆಗಿದ್ದೇವೆ, ಮತ್ತೆ ಇಟ್ಟಿರೋಂಥ ವಸ್ತುಗಳೆಲ್ಲ ಕಳ್ತನ ಆಗಿದ್ದಾವೆ, ನಮ್ಮ ನೀರ ಹೊಡೆದಾರೆ ಅಂತೇಳಿ ಪೊಲೀಸ್ ಠಾಣೆಯಲ್ಲಿ ದೂರ ಆದ್ರೂ ಸಹ ನಿಮ್ಮ ಲೈನ್ ಮೇಲೆ ಅಂದ್ರೆ ನೀವು ಅದನ್ನ ಮಾಹಿತಿ ತಗೊಂಡಿಲ್ವಾ? ದೂರ ಆಗಿದೆ. ದೂರ ಆದ್ಮೇಲೆ ನೀವೇ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದಾರೆ. ಯಾರು? ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕಂಪ್ಲೇಂಟ್. ಯಾರು? ನಾವು ರಿಜಿಸ್ಟ್ರೇಷನ್ ಮೇಲೆ ಕಂಪ್ಲೇಂಟ್ ಇಲ್ಲ, ಇಲಾಖೆ ಮೇಲೆ ಮುಖ್ಯಸ್ಥರು ಯಾರು ನಿಮ್ಮಲ್ಲಿ AW ಯಾರಿದ್ದಾರೆ, JE ಯಾರಿದ್ದಾರೆ, ಅರ್ಥ ಆಯ್ತಾ? ನಿಮ್ಮ ಮೇಲೆನೆ AE ಯಾರಿದ್ದಾರೆ, ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿರೋದು. ನಿಮ್ಮ ಅಂಡರ್ ಅವ್ರು ಕೆಲಸ ಮಾಡೋದ್ರು, ನೀವು ಅವ್ರಿಗೆ ಏನ್ ಹೇಳ್ತಾರೆ ಲೈನ್ ಮ್ಯಾನು, ನಮ್ಮ ಮೇಲಧಿಕಾರಿ ಏನಾದ್ರು ನಾವು ಅದನ್ನ ಮಾಡಿದ್ರಿ ಅಂತಾರೆ ಅವರು. ಹಾಗಾಗಿ ನಿಮ್ಮ ಮೇಲೆ ದೂರ ಇರೋದ್ರಿಂದ ಕಂಪ್ಲೇಂಟ್ ಯಾರು ವಾಪಸ್ ತಂದಿದ್ದಾರೆ? ಸ್ಟೇಷನ್ ಅಲ್ಲೇ ಹೇಳಿದ್ದು, ಪೊಲೀಸ್ ಸ್ಟೇಷನ್ ಅಲ್ಲೇ ಹೇಳಿದ್ದು. ಸ್ಟೇಷನ್ ಕಂಪ್ಲೇಂಟ್ ಇಲ್ಲ ಇದೆಯಲ್ಲ? ಇಲ್ಲ, ಸ್ಟೇಷನ್ ಕಂಪ್ಲೇಂಟ್ ಇಲ್ಲ ಇದೆ. ಫಸ್ಟ್ ನಿಮ್ಮ ಫೋನ್ ಅನ್ನ ಇಟ್ಕೊಂಡು ನೀವು ಅದನ್ನ ಇದು ಮಾಡ್ತಾ ಇದ್ರೆ ಅದಲ್ಲ. ಅರ್ಥ ಆಯ್ತಾ? ಮೊದಲನೇದಾಗಿ ಬಂದಿರೋಂಥದ್ದು ಒಬ್ಬ ರೈತ ಇರಲಿ, ಒಬ್ಬ ಬಡವ ಇರಲಿ, ಒಬ್ಬ ಸಂಘಟನೆಯಲ್ಲಿ ಯಾರೇ ಇರಲಿ, ಬಂದಿರೋದಕ್ಕೆ ನೀವು ಅದನ್ನ ಒಂದಷ್ಟು ಮೊದಲನೇದಾಗಿ ಗೌರವ ಕೊಟ್ಟು ಕುತ್ಕೊಂಡು ಕೇಳಿರಿ. ನಿಮಗೆ ಗೌರವ ಕೊಡಲಿಲ್ಲ ಅಂದಾಗ ನೀವು ಕಾನೂನು ಹಬ್ಬಕ್ಕೆ ನೀವೇನಿದೆ ನೀವು ಕ್ರಮ ತಗೊಳಕ್ಕೆ ನೀವು ದೂರು ಕೊಡಿ, ತೊಂದರೆ ಇಲ್ಲ. ನಿಮಗೆ ಗೌರವ ಕೊಟ್ಟು ನಿಮ್ಮ ಇಲಾಖೆಗೆ ಬಂದಿರಬೇಕಾದ್ರೆ ಯಾರೇ ಒಬ್ರು ಬಂದ್ರು ಸಹ ನೀವು ಗೌರವ ಕೊಡ್ಬೇಕು. ಅಷ್ಟು ನೀವು ಬಂದಾಗಿಂದ ನೀವು ಮೊಬೈಲ್ ಇಟ್ಕೊಂಡು ನೀವು ಕುತ್ಕೊಂಡ್ಬಿಟ್ರೆ ಅದು ತಪ್ಪದು. ನಾವೇನ್ ಹೇಳ್ತಾ ಇದ್ರಿ, ನಿಮ್ಗೆ ಏನ್ ಮನವಿ ಮಾಡ್ತಿದ್ರಿ, ಅಥವಾ ನಿಮ್ಮಲ್ಲಿ ಏನಾಗಿದೆ ತಪ್ಪು ನಾವೇನ್ ಕೇಳ್ತಾ ಇದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ? ಅವಾಗ ನಾವೇನೋ ಕಟ್ಟಚರ್ನ ಹೇಳ್ದಂಗಾಯ್ತು, ನೀವೇನೋ ನಿಮ್ಮ ಪಡಿ ನೀವು ಫೋನ್ ನೋಡ್ಕೊಂಡು ಕುತ್ಕೊಂಡಂಗಾಯ್ತು. ಎಲ್ಲಿ ಗೌರವ ಕೊಡ್ತಿರೋ ಹೋರಾಟಗಾರರಿಗೆ? ಒಬ್ಬ ಪತ್ರಕರ್ತರು ಬಂದಿದ್ದಾರೆ, ಒಂದು ಮೀಡಿಯಾ ಬಂದಿದೆ, ಸಮಸ್ಯೆ ಆಗಿದೆ ಅಲ್ಲಿ ಕಳ್ಸ್ಕೊಂಡ್ ಬಂದಿದ್ರೆ ಇದನ್ನು ಕೂಡ ನಾವು ರಿಮೂವ್ ಮಾಡ್ತೀವಿ ಮನೆಯವರು ಅಂತ ಹೇಳಿ. ಎರಡೂ ಕೂಡ ಅವರೇ ಮಾಲೀಕತ್ವದಲ್ಲಿ ಇದೆ, ಮಾಲೀಕರಾಗಿದ್ದಾರೆ ಅಂತೇಳಿ ನಿಮ್ಮಲ್ಲಿ ನೋಟಿಸ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಇದರಲ್ಲಿ ನೀವು ನೀಟಾಗಿ ಹೇಳಿದ್ರಿ ಮೀಟರ್ ಎಲ್ಲಿದೆ, ಅವರು ನಮಗೆ ಏನಿರುತ್ತೆ ಡೀಟೇಲ್ಸ್ ಕೊಡ್ತಾರೆ. ಇನ್ನೊಂದು ಕೋರ್ಟ್ ಆಫ್ ಅವ್ರು ಅದನ್ನ ಏನೇ ಮಾಡ್ಕೋಬಿಟ್ಟು ಅಲ್ಲಿ ಸಿಸ್ಟಮಿಗೆ ಎಲ್ಲವ ಅವರು ಲೆಟರ್ ಕೊಟ್ಟಿದ್ದಾರೆ. ಆ ಬೇಸಿಸ್ ಮೇಲೆ ನಾನು ಸೈನ್ ಹಾಕಿ ಕಳಿಸ್ತೀನಿ. ಮೇಡಮ್ ನಿಮ್ಮ ಸೈನ್ ಇದೆ, ನೀವು ಅವರು ಸೆಕ್ಷನ್ ಆಫೀಸರ್ ಅವರು ಸೆಕ್ಷನ್ ಅಂತ ಬರುತ್ತೆ, ಇವ್ರ ಸೆಕ್ಷನ್ ಇದು ಬರುತ್ತೆ, ಅವರೆಲ್ಲ ರೆಡಿ ಮಾಡಿದ್ಮೇಲೆ ನಾನು ಸೈನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಮಾಹಿತಿನೇ ಇದ್ದಲೆ, ತಂದಿರೋದಕ್ಕೆ ದಾಖಲೆಗಳು ಕೊಡದಲೆ, ಅಥವಾ ತಂದಿರೋ ಮೀಟರ್ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ದಲೆ ಕೇಳಿ ನೀವೊಂದು ಸೈನ್ ಮಾಡಬೇಕಾದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ರಿ. ನಿಮ್ಮ ಜವಾಬ್ದಾರಿ ಸ್ಥಾನಕ್ಕೆ ತಕ್ಕಂತೆ ನೀವು ನಡ್ಕೊಂಬಕ್ಕೆ ಹೊರತು ಯಾರೋ ಅದನ್ನ ತಂದಿಟ್ಬಿಟ್ರು ಅಂತೇಳಿ ಯಾವ್ದನ್ನ ಬೇಕಾದ್ರೆ ತಂದಿಟ್ಟಿದ ತಕ್ಷಣ ನೀವು ಸೈನ್ ಮಾಡಕ್ ಬರಲ್ಲ ಅಲ್ವೇ? ನಿಮ್ಮ ಸೈನ್ ಇದೆ, ನೀವು ಕೊಟ್ಟಿರುವಂತ ನೋಟಿಸ್ ಅಲ್ಲಾಗಿರ್ಲಿ, ನೀವು ಕೊಟ್ಟಿರುವಂತ ಪ್ರೋಸೆಸ್ ಅಲ್ಲಾಗಿರ್ಲಿ ನಿಮ್ಮ ಸೈನ್ ಇದೆ. ಹೇಗೆ ಇದಕ್ಕೆ ನೀವೇನು ನೋಡಿದ್ರೆ ಅದಕ್ಕೆ ಸೈನ್ ಮಾಡ್ತೀರಾ? ಯಾರು? ಆಯ್ತು, ನಾನು ಬಂದಿದ್ದು ಸಹ ನಿಮ್ಮ ಬರೀಲಿಕ್ಕೆ. ಇದಕ್ಕೆ ಯಾರೆಲ್ಲ ಇದ್ದಾರೆ ಅವ್ರ ಮೇಲೆ ಎಲ್ಲಾ ರೀತಿಯಲ್ಲೂ ಕಾನೂನು ಕ್ರಮ ಆಗ್ಬೇಕಂತೇಳಿ. ಅಲ್ಲಲ್ಲ ಒಂದ್ ಹೇಳ್ತೀನಿ ಕೇಳಿ, ತಪ್ಪು ಯಾರು ಮಾಡಿದ್ರು, ಒಬ್ಬ ಮಾಡಿದ್ರು, ಇಬ್ರು ಮಾಡಿದ್ರು, ಅದಕ್ಕೆ ನೀವು ಕೂಲಂಕುಷವಾಗಿ ನೋಡ್ದಲ್ಲೇ ಇದು ಕಾಂಪ್ಲಿಕೇಟ್ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಅದನ್ನ ಯಾವ ರೀತಿಯಲ್ಲಿ ಯಾರು ಮಾಡಿದ್ರಪ್ಪ, ನೀನ್ ಮಾಡಿದ್ಕೆ ನನ್ನದೇ ಹಾಕಿದನ್ನೆಲ್ಲ ಮಾಹಿತಿ ಕೊಡ್ದಲ್ಲ ಸೈನಿಗಿಟ್ಟೆ ನೀನು